ನಮಸ್ಕಾರ, ನನ್ನ ಹೆಸರು ಅಶೋಕ್ ಅಂತ. ಈ ಪ್ರಾಪರ್ಟಿ ಒಂದು ನಾನೇನೆ. ಈ ಪ್ರಾಪರ್ಟಿ ಬಂದ್ಬಿಟ್ಟು BDA ಪ್ರಾಪರ್ಟಿ 2030 ಡೈಮೆನ್ಷನಲ್ ಇದೆ. ಇಲ್ಲೊಂದು ಸುಂದರವಾಗಿ ನಾವು ಒಂದು ಡೂಪ್ಲೆಕ್ಸ್ ಮನೆ ಕಟ್ಟಿದ್ದೀವಿ. 3 BHK ಮನೆ ಬರುತ್ತೆ. ಹೈ ಸೀಲಿಂಗು ಪ್ರಾಪರ್ಟಿ. ಎದುರುಗಡೆ ರೋಡ್ ಬಂದ್ಬಿಟ್ಟು ನಿಮಗೆ 25 ಫೀಟ್ ರೋಡ್ ಬರುತ್ತೆ. ಹಾಗೆ ನಿಮಗೆ ಬಲಗಡೆ ಪಾರ್ಕಿಗೆ ಪ್ರಾವಿಷನ್ ಬಿಟ್ಟಿದ್ದಾರೆ BDAದವರು. ಹಾಗೆ ಈ ಪ್ರಾಪರ್ಟಿ ಬಂದ್ಬಿಟ್ಟು ಸೌತ್ ಫೇಸಿಂಗ್ ಇದೆ. ಮೇನ್ ಡೋರ್ ಬಂದ್ಬಿಟ್ಟು ನಿಮಗೆ ಈಸ್ಟ್ ಫೇಸಿಂಗ್ ಬರುತ್ತೆ. ಹಾಗೆ ಬಿಲ್ಡಿಂಗ್ ಎಲಿವೇಶನ್ ನೋಡ್ಬೋದು ನೀವು, ತುಂಬ ಚೆನ್ನಾಗಿ ಬಂದಿದೆ. ಫುಲ್ ಕವರಿಂಗ್ ಗೇಟ್ ಮಾಡಿದ್ದೀವಿ. ಹಾಗೆ ಒಳ್ಳೆ ಕಲರ್ ಕಾಂಬಿನೇಷನ್ ಪೇಂಟ್ ಮಾಡಿದ್ದೀವಿ. ಹಾಗೆ ಎದುರುಗಡೆ 2 ಕ್ಯಾಮ್ರಾ ಆಕ್ಸೆಸ್ ಬಿಟ್ಟಿದ್ದೀವಿ. ಬನ್ನಿ ಒಳಗಡೆ ಬನ್ನಿ. ಹಾಗೆ ಎಂಟ್ರಿ ಕೊಡ್ತಾ ನಿಮಗೆ ಮೀಟರ್ ಬೋರ್ಡ್ ಇದೆ. ಮೀಟರ್ ಬೋರ್ಡ್ ಪ್ರಾವಿಷನ್ ಮಾಡಿದ್ದೀವಿ. ಹಾಗೆ ಇಲ್ಲಿ ಕಾವೇರಿ ವಾಟರ್ಗೆ ಮೀಟ್ರಿಗೆ ಪ್ರಾವಿಷನ್ ಬಿಟ್ಟಿದ್ದೀವಿ. ಆಲ್ರೆಡಿ ಈ ಏರಿಯಾದಲ್ಲಿ ಕಾವೇರಿ ವಾಟರ್ ರನ್ನಿಂಗಲ್ಲಿದೆ 1 ಇಯರಿಂದ. ಕನೆಕ್ಷನ್ ಅದೇ ಬಾಕಿ ಇರೋದು. ಹಾಗೆ ನಿಮಗೆ ಆ್ಯಂಟಿ ಸ್ಕಿಡ್ ಸ್ಟೈಲ್ಸ್ ಯೂಸ್ ಮಾಡಿದ್ದೀವಿ. ಇಲ್ಲಿ ಇದು ಯಾವುದೇ ಥರ ಸ್ಕಿಡ್ ಆಗಲ್ಲ. ಮಕ್ಕಳಾಗ್ಬೋದು, ಹಿರಿಯರಾಗ್ಬೋದು, ಯಾರು ಬೇಕಾದ್ರೆ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಹಾಗೆ ನಿಮಗೆ ಇಲ್ಲಿ EV ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದೀವಿ. ಹಾಗೆ ತುಂಬ ಸ್ಪೇಷಿಯಸ್ ಆದ ನಾವು ಒಂದು ಪಾರ್ಕಿಂಗ್ ಸ್ಪೇಸ್ ಬಿಟ್ಟಿದ್ದೀವಿ. ಇಲ್ಲಿ ದೊಡ್ಡ ಕಾರ್ಗಳು, SUV ಕಾರ್ಗಳನ್ನ ನಿಲ್ಲಿಸ್ಬೋದು, 1-2 ಕಾರ್ಗಳು ನಿಲ್ಲಿಸ್ಬೋದು. ಹಾಗೆ ಒಂದು 5-6 ಬೈಕ್ಗಳನ್ನ ನಿಲ್ಲಿಸ್ಬೋದು. ಹಾಗೆ ಇಲ್ಲಿ ಬಂದರೆ ನಿಮಗೆ ಇಲ್ಲಿ ಒಂದು ಯೂನಿಟ್ ಕೊಟ್ಟಿದ್ದೀವಿ. ಹಾಗೆ ಇಲ್ಲಿ ಟ್ಯಾಂಕ್ ಇದೆ, ಅಂಡರ್ಗ್ರೌಂಡ್ ಟ್ಯಾಂಕ್ ಇದೆ. 1000 ಲೀಟರ್ ಕೆಪಾಸಿಟಿ ಬರುತ್ತೆ ಇದು. ಹಾಗೆ ಬೋರು 1100 ಅಡಿ ಇದೆ, ಒಳ್ಳೆ ನೀರಿದೆ. ಹಾಗೆ ಈ ಕಡೆ ಬಂದರೆ ನಿಮಗೆ ಸಿಲಿಂಡರ್ ಪಾಯಿಂಟ್ ಇಲ್ಲಿ ಆಕ್ಸೆಸ್ ಮಾಡಿದ್ದೀವಿ. ಸ್ಟೆಪ್ಸ್ಗೆಲ್ಲ ನಾವು ಒಳ್ಳೆ ಗ್ರಾನೈಟ್ ಯೂಸ್ ಮಾಡಿದ್ದೀವಿ, ಫ್ಲ್ಯಾಶಿಂಗ್ ಬ್ರೌನ್ ಅಂತ. ಹಾಗೆ 304 ಜಿಂದಾಲ್ ಸ್ಟೀಲ್ ಯೂಸ್ ಮಾಡಿದ್ದೀವಿ, ಫೈನ್ ಕ್ವಾಲಿಟಿ. ಹಾಗೆ ಮೇಲ್ ಬರ್ತಾ ನಿಮಗೆ ಇಲ್ಲಿ PVC ಸೀಲಿಂಗ್ ಮಾಡಿಸಿದ್ದೀವಿ. ಹಾಗೆ ಸ್ಪಾಟ್ ಲೈಟ್ ಕೊಟ್ಟಿದ್ದೀವಿ. ಹಾಗೆ ಇಲ್ಲಿ MS ಕವರಿಂಗ್ ಮಾಡಿದ್ದೀವಿ, ಸೇಫ್ಟಿ ಪರ್ಪಸ್. ಹಾಗೆ ಇದು ಮೇನ್ ಡೋರ್ ಬಂದ್ಬಿಟ್ಟು ನಿಮ್ಗೆ ಆವಲ್ಲಿ ಹೇಳಿದಾಗ ಈಸ್ಟ್ ಫೇಸಿಂಗ್ ಬರುತ್ತೆ. ಇದೆಲ್ಲ ಬರ್ಮಾ ಬಾರ್ಡರ್ ಟೀಕ್ ಬರುತ್ತೆ, ಫೈನ್ ಕ್ವಾಲಿಟಿ ಟೀಕ್ ಬರುತ್ತೆ. ಹಾಗೆ ಮೇಲೆ ವೆಂಟಿಲೇಷನ್ ಪರ್ಪಸ್ ಬಿಟ್ಟಿದ್ದೀವಿ. ಬನ್ನಿ ಒಳಗೆ ಬನ್ನಿ. ಇದು ಮೇನ್ ಡೋರು, ಪ್ರೀಮಿಯಂ ಕ್ವಾಲಿಟಿ ಒಳ್ಳೆ ಡಿಸೈನ್ ಮಾಡಿಸಿದ್ದೀವಿ. ಹಾಗೆ ವಿಂಡೋ ವೆಂಟಿಲೇಷನ್ ಪರ್ಪಸ್ಸು 6 ಫೀಟ್ ಬರುತ್ತೆ ವಿಂಡೋ. ಇದು ಒಳ್ಳೆ ಗಾಳಿ ಬೆಳಕು, ಇದು ಸಹ ಟೀಕೆ ಬರುತ್ತೆ. ಹಾಗೆ ಹಾಲ್ ಬಂದರೆ ಇದು ಒಳ್ಳೆ ಸ್ಪೇಷಿಯಸ್ ಹಾಲು. ನಿಮ್ಗೆ ಇಷ್ಟು ದೊಡ್ಡ ಹಾಲ್ ಎಲ್ಲೂ ಸಿಗೋದಿಲ್ಲ, ನಮ್ಮ ಪ್ಲ್ಯಾನಲ್ಲಿ ಮಾತ್ರ ಸಿಗುತ್ತೆ. ಫುಲ್ ಸ್ಪೇಷಿಯಸ್ ಆಗಿದೆ. ಹಾಗೆ ಒಳಗೆ ಬಂದರೆ ಇದೊಂದು ಸ್ಪೆಷಲ್ ಆಗಿ ಹೈ ಸೀಲಿಂಗ್ ಮನೆ ಅಂತ ಮಾಡಿದ್ದೀವಿ. ತುಂಬ ಚೆನ್ನಾಗಿ, ಇದು ದೊಡ್ಡ ದೊಡ್ಡ ಮಹಲ್ಗಳಲ್ಲಿ ಈ ಥರ ಇರುತ್ತೆ. ಇದು ಝೂಮರ್ ಅಂತ ದೊಡ್ಡ ಲೈಟು. ಹಾಗೆ ಫುಲ್ ವುಡ್ ಸೀಲಿಂಗ್ ಮಾಡಿದ್ದೀವಿ. ಹಾಗೆ ಸುತ್ತ ಟಫ್ ಅಂಡ್ ಗ್ಲಾಸ್ ವಿತ್ ರೇಲಿಂಗ್ಸು, 304 ಜಿಂದಾಲ್. ಹಾಗೆ ನಿಮಗೆ ಇಲ್ಲಿ ಪ್ಯಾಸೇಜ್ಗೆ ನಾವು ಒಂದು ಸೀಲಿಂಗ್ ಮಾಡಿದ್ದೀವಿ. ಇದು ಸಹ ವುಡ್ ಸೀಲಿಂಗ್ ಬರುತ್ತೆ, ವಿತ್ ನಿಮಗೆ ಲೋಯರ್ಸ್ ಹಾಕ್ಬಿಟ್ಟು ಮಾಡಿದ್ದೀವಿ, ಸ್ಪಾಟ್ ಲೈಟು. ಹಾಗೆ ಇಲ್ಲಿ ಡೈಮಂಡ್ ಶೇಪಲ್ಲಿ 3D ಟೈಪು, ಇದು ಸಹ ಸೀಲಿಂಗು. 3 ಸ್ಟೆಪ್ ಡೈಮಂಡ್ ಶೇಪ್ ಕಟ್ಟಿಂಗ್ ಹಾಕಿದ್ದೀವಿ. ಹಾಗೆ ಸ್ಪಾಟ್ ಲೈಟು. ಹಾಗೆ ಇದು TV ಯೂನಿಟ್ಟು. ಇದೊಂದು ಯುನಿಕ್ ಆದಂಥ TV ಯೂನಿಟ್ಟು, ತುಂಬ ಚೆನ್ನಾಗಿ ಬಂದಿದೆ. ಈ ಮನೆಗೆ ಒಂದು ಮೇನ್ ಅಟ್ರಾಕ್ಷನ್ ಇದೇನೆ. ಇದಕ್ಕೆ ಬ್ಯಾಕ್ ಸೈಡಲ್ಲೆಲ್ಲ LED ಲೈಟ್ಸ್ ಕೊಟ್ಟಿದ್ದೀವಿ. ಹಾಗೆ ಲೋಯರ್ಸು. ಹಾಗೆ ಇಲ್ಲೊಂದು ಸೆಲ್ಫು, ಇದಕ್ಕೆ ಸಹ ಪ್ರೊಫೈಲ್ ಲೈಟ್ ಕೊಟ್ಟಿದ್ದೀವಿ. ಹಾಗೆ ಇಲ್ಲಿ ಐಡಲ್ಗಳನ್ನ ಇಡ್ಬೋದು, ಇದಕ್ಕೆ ಸಹ ಸಣ್ಣ ಸಣ್ಣ ಸ್ಪಾಟ್ ಲೈಟ್ಗಳನ್ನ ಕೊಟ್ಟಿದ್ದೀವಿ. ಹಾಗೆ ಫುಲ್ ಕವರ್ ಮಾಡಿದ್ದೀವಿ. ಹಾಗೆ ಇಲ್ಲಿ ಪಿಲ್ಲರ್ ಮಾಡಿದ್ದೀವಿ. ಹಾಗೆ ಇಲ್ಲಿ ಸ್ಟೋರೇಜ್ಗೆ ಡ್ರಾಯರ್ಸ್. ಹಾಗೆ ಇದೊಂದು ಕಿಚನಿಗೆ ಒಂದು ಆರ್ಚು, ಇದು ತುಂಬ ಚೆನ್ನಾಗಿ ಬಂದಿದೆ, ಈಗ ಟ್ರೆಂಡಿಂಗಲ್ಲಿ ಇರುವಂಥದ್ದು. ಹಾಗೆ CMC ಕಟಿಂಗ್ ಇದು. ಈ ಕಟ್ಟಿಂಗಿಗೆ ನಾವು 2 ಕಡೆನೂ ಗ್ಲಾಸ್ ಹಾಕಿದ್ದೀವಿ. ಯಾಕಂದರೆ ಇದು ಯಾವುದೇ ಕಾರಣಕ್ಕೂ ಕೊಳೆ ಆಗಬಾರ್ದು ಅಂತ ಹೇಳ್ಬಿಟ್ಟು, ಕಿಚನಿಂದ ಯಾವುದೇ ಥರ ಬಂದು ಗಲೀಜು ಕೂತು ಕೊಳೆ ಆಗಬಾರ್ದು ಅಂತ 2 ಕಡೆ ಗ್ಲಾಸ್ ಆಗಿ ನೀಟಾಗಿ ಮಾಡಿದ್ದೀವಿ. ಹಾಗೆ ಇದು 3 ಬಾಕ್ಸ್ ಬರುತ್ತೆ, ತುಂಬ ನೀಟಾಗಿ ಬಂದಿದೆ. ಹಾಗೆ ಇದಕ್ಕೆ ಸ್ಪಾಟ್ ಲೈಟ್ ಕೊಟ್ಟಿದ್ದೀವಿ. ಹಾಗೆ ಬಂದರೆ ಪೂಜಾ ರೂಮ್ ನಿಮಗೆ ಫುಲ್ ಗ್ಲಾಸ್ ಡೋರ್ ಮಾಡಿದ್ದೀವಿ. ಇದು 1 ಲೈನ್ ಪೋಸ್ಟರ್ ಬರುತ್ತೆ, 1 ಲೈನ್
ಟ್ರಾನ್ಸ್ಪರೆಂಟ್ ಬರುತ್ತೆ. ಹಾಗೆ ನಿಮಗೆ ಇಲ್ಲಿ ಒಂದು ಫ್ಲವರ್ ತರ ಒಂದು ಡಿಸೈನ್ ಮಾಡಿದೀವಿ. ಹಾಗೆ ಹ್ಯಾಂಡಲ್ ಬಂದ್ಬಿಟ್ಟು ಸಿ ಕಟಿಂಗ್ ಮಾಡಿದೀವಿ, ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಲೋಯರ್ಸ್ ಕೊಟ್ಟಿದ್ದೀವಿ, ಹಾಗಾಗಿ ಒಳ್ಳೆ ಯುನಿಕ್ ಲುಕ್ ಬಂದಿದೆ. ಹಾಗೆ ಓಪನ್ ಮಾಡಿದ್ರೆ ನಿಮಗೆ ಸ್ಪೇಸಿಯಸ್ ಪೂಜಾ ರೂಮ್ ಸಿಗುತ್ತೆ, ಒಳ್ಳೆ ಕೂತ್ಕೊಂಡು ಆರಾಮಾಗಿ ಪೂಜಾ ಮಾಡ್ಬೋದು. ಸ್ಟೋರೇಜ್ ಬಾಕ್ಸ್ಗಳು, ಇಲ್ಲಿ ನೀವು ಕಿಚನ್ ವೆಜಿಟೇಬಲ್ಸ್ ಎಲ್ಲ ಚಾಪ್ಸ್ ಮಾಡ್ಕೋಬಹುದು. ಹಾಗೆ ಇದು ಬೇಸಿನ್, ವಾಶ್ ಬೇಸಿನ್ ಬರುತ್ತೆ. ಹಾಗೆ ಈ ಸ್ಪೇಸ್ ಬಂದ್ಬಿಟ್ಟು ನೀವು ಡೈನಿಂಗ್ ಹಾಲ್ ಯೂಸ್ ಮಾಡ್ಬೋದು, ಒಂದು 4 ಚೇರ್ ಹಾಕ್ಬಿಟ್ಟು ಡೈನಿಂಗ್ ಹಾಲ್ ಯೂಸ್ ಮಾಡ್ಬೋದು. ಹಾಗೆ ಈ ಕಡೆ ಬಂದ್ರೆ ಕಿಚನ್, ಮಾಡರ್ನ್ ಕಿಚನ್. ಇಲ್ಲಿ ಫ್ರಿಡ್ಜ್ ಪಾಯಿಂಟ್ ಕೊಟ್ಟಿದ್ದೀವಿ. ಹಾಗೆ ಇದೆಲ್ಲ ಫುಲ್ ಸ್ಟೋರೇಜು. ಹಾಗೆ ಇದಕ್ಕೆ ಲೈಟಿಂಗ್ಸ್ ಕೊಟ್ಟಿದ್ದೀವಿ, ಪ್ರೊಫೈಲ್ ಲೈಟು ನೀಟಾಗಿ. ಇದೆಲ್ಲ ಸ್ಟೋರೇಜ್ ಬರುತ್ತೆ, ಫುಲ್ ಸ್ಟೋರೇಜ್ ಪರ್ಪಸ್ ಇದು. ಹಾಗೆ ನಿಮಗೆ ಇಲ್ಲಿ ವಾಟರ್ ಫಿಲ್ಟರ್ ಪಾಯಿಂಟ್ ಕೊಟ್ಟಿದ್ದೀವಿ, ಇಲ್ಲಿ ವಾಟರ್ ಫಿಲ್ಟರ್ ಇರ್ಬೋದು, ಇಲ್ಲಿ ಪಾಯಿಂಟ್ ಕೊಟ್ಟಿದ್ದೀವಿ. ಹಾಗೆ ಕಿಚನ್ ಸ್ಲ್ಯಾಬ್ ಬಂದ್ಬಿಟ್ಟು ಈ ಸ್ಕ್ವಾಡ್ಸ್ ಅಂತ ಬರುತ್ತೆ, ಐವರಿ ಕಲರು, ತುಂಬಾ ಚೆನ್ನಾಗಿ ಬಂದಿದೆ, ಗ್ರ್ಯಾಂಡ್ ಆಗಿದೆ. ಹಾಗೆ ಇದಕ್ಕೆ ತಕ್ಕಂಗೆ ಮ್ಯಾಚಿಂಗ್ ಟೈಲ್ಸ್ ಹಾಕಿದ್ದೀವಿ. ಹಾಗೆ ಡೋರ್ಸ್ ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಡೋರ್ಸ್ ಬರುತ್ತೆ, ಟೆಂಡಮ್ ಬಾಕ್ಸ್ಗಳು ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಇವೆಲ್ಲ. ಹಾಗೆ ಇಲ್ಲಿ ಬಾಸ್ಕೆಟ್ ಬರುತ್ತೆ, ಎಲ್ಲ ಬಾಸ್ಕೆಟ್ಗಳು. ಈ ಕಡೆ ಬಂದ್ರೆ ಒಂದು ಯುಟಿಲಿಟಿ ಪಾಯಿಂಟ್ ಕೊಟ್ಟಿದ್ದೀವಿ, ಇದು ಯುಟಿಲಿಟಿ. ಇಲ್ಲಿ ಒಂದು ಬೇಸಿನ್ ಕೊಡ್ತೀವಿ, ಹಾಗೆ ಇಲ್ಲಿ ಪಾತ್ರೆ ಗೀತ್ರ ಎಲ್ಲ ವಾಶ್ ಮಾಡ್ಕೋಬಹುದು. ಹಾಗೆ ಇಲ್ಲಿ MS ಕವರಿಂಗ್, ಫುಲ್ ಕವರಿಂಗ್ ಮಾಡಿದ್ದೀವಿ ಸೇಫ್ಟಿ ಪರ್ಪಸ್. ಹಾಗೆ ಇಲ್ಲೊಂದು ಕಾಮನ್ ಬಾತ್ರೂಮ್ ಬರುತ್ತೆ, ಒಂದು ಬಾತ್ರೂಮ್. ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ನೋಡಿ, ಇಲ್ಲಿ ಗ್ರಾನೈಟೇ ಬೇರೆ ಯೂಸ್ ಮಾಡಿದ್ದೀವಿ. ನಿಮಗೆ ಪಾರ್ಕಿಂಗ್ ಇಂದ ಮೇನ್ ಡೋರ್ ತನಕ ಬೇರೆ ಗ್ರಾನೈಟು, ಹಾಲ್ಗೆ ಸಪ್ರೇಟ್ ಬೇರೆ ಗ್ರಾನೈಟು, ಹಾಲ್ ಇಂದ ಮೇಲ್ಗಡೆ ಹೋಗುವಾಗ ಇದು ಬೇರೆ ಗ್ರಾನೈಟು. ಎಲ್ಲ ಬೇರೆ ಬೇರೆ ಗ್ರಾನೈಟ್ಗಳನ್ನ ಯೂಸ್ ಮಾಡಿದ್ದೀವಿ, ಇದು ಒಳ್ಳೆ ಕ್ವಾಲಿಟಿ ಗ್ರಾನೈಟ್ಗಳು. ಹಾಗೆ ಮೇಲ್ ಬಂದ್ರೆ ಇಲ್ಲಿ ವೆಂಟಿಲೇಷನ್, ಹಾಗೆ ಸೀಲಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದೀವಿ. ನೋಡಿ, ಇದು ಹೈ ಸೀಲಿಂಗು, ಇದು ಫುಲ್ ವುಡ್ಡಲ್ಲೇ ಮಾಡಿರೋದು ಹೈ ಸೀಲಿಂಗು. ಇದು ಝೂಮರು, ತುಂಬಾ ಚೆನ್ನಾಗಿ ಬಂದಿದೆ, ಒಂಥರ ಮಹಲಲ್ಲಿ ನೋಡೋದಾಗುತ್ತೆ ನಿಮಗೆ. ಹಾಗೆ ಇದು ಟಫ್ ಅಂಡ್ ಗ್ಲಾಸ್ ವಿತ್ 304 ಜಿಂದಾಲ್ ಸ್ಟೀಲು, ಒಳ್ಳೆ ಕ್ವಾಲಿಟಿ ಯೂಸ್ ಮಾಡಿದ್ದೀವಿ. ಹಾಗೆ ಇದು ವೆಂಟಿಲೇಷನ್ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಅದೊಂದು ಸೆಲ್ಫ್, ಬುಕ್ ಗಿಕ್ ಏನಾದರೂ ಇಡ್ಬೋದು ಸೆಲ್ಫ್. ಇಲ್ಲೆಲ್ಲ ಫುಲ್ POP ಮಾಡಿದ್ದೀವಿ, ಡೈಮಂಡ್ ಶೇಪಲ್ಲಿ, L ಶೇಪಲ್ಲಿ. ಬನ್ನಿ ಮಾಸ್ಟರ್ ಬೆಡ್ರೂಮ್ ಹೋಗೋಣ. ಇದೊಂದು ಫುಲ್ ಸ್ಪೇಸಿಯಸ್ ಆದ ಮಾಸ್ಟರ್ ಬೆಡ್ರೂಮ್ ದೊಡ್ಡದಿರೋಗೋಸ್ಕರ ನಾವು ಇದು ಕಿಂಗ್ ಸೈಜ್ ಬೆಡ್ ಮಾಡಿದ್ದೀವಿ, ದೊಡ್ಡ ಬೆಡ್ ಇದು. ಹಾಗೆ ಒಳ್ಳೆ ವೆಂಟಿಲೇಷನ್, ಸೀಲಿಂಗು ಒಳ್ಳೆ ಕೋಲೈಟ್ ಕೊಟ್ಟಿದ್ದೀವಿ, ಸೀಲಿಂಗು ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ವಾರ್ಡ್ರೋಫು. ಹಾಗೆ ಬಂದ್ರೆ ಇದೊಂದು ಟಿವಿ ಯೂನಿಟ್, ಮಾಸ್ಟರ್ ಬೆಡ್ರೂಮ್ ತಕ್ಕ ಹಾಗೆ ಒಂದು ಒಳ್ಳೆ ಟಿವಿ ಯೂನಿಟ್ ಮಾಡಿದ್ದೀವಿ ಇವಾಗಿನ ಟ್ರೆಂಡ್ ಅಲ್ಲಿ. ಹಾಗೆ ಈ ಕಡೆ ಬಂದ್ರೆ ನಿಮ್ಗೊಂದು ಬಾಲ್ಕನಿಯಲ್ಲಿ ತುಂಬಾ ಒಳ್ಳೆ ವ್ಯೂ ಇದೆ, ಇದೊಂದು ಬಾಲ್ಕನಿ. ಹಾಗೆ ಇಲ್ಲಿ PVC ಸೀಲಿಂಗ್ ಮಾಡಿದ್ದೀವಿ. ಹಾಗೆ ಒಂದು ಅಟ್ಯಾಚ್ ಬಾತ್ರೂಮ್, ಇದೊಂದು ಅಟ್ಯಾಚ್ ಬಾತ್ರೂಮ್, ಒಳ್ಳೆ ಸ್ಪೇಷಿಯಸ್ ಆದ ಬಾತ್ರೂಮ್, ಇದು ದೊಡ್ಡ ಬಾತ್ರೂಮು. ಹಾಗೆ ಮೇಲ್ಗಡೆ ಸ್ಟೋರೇಜ್ ಕೊಟ್ಟಿದ್ದೀವಿ. ಬನ್ನಿ ಥರ್ಡ್ ಫ್ಲೋರ್ಗೆ ಹೋಗೋಣ. ಹಾಗೆ ಇದು ಸ್ಟೋರೇಜು, ಸ್ಟೇರ್ ಕೇಸ್ ಅಡಿಗಡೆ ಸ್ಟೋರೇಜು, ಏನಾದರೂ ಮನೆ ಸಾಮಾನುಗಳು ಇದ್ರೆ ಸ್ಟೋರೇಜ್ ಮಾಡ್ಕೋಬಹುದು, ಒಳ್ಳೆ ಸ್ಪೇಸ್ ಇದೆ ಇಲ್ಲಿ. ಎಲ್ಲವನ್ನೂ ನಾವು ಯೂಸ್ ಮಾಡ್ಕೊಂಡಿದ್ದೀವಿ. ಹೀಗೆ ಮೇಲ್ ಬಂದ್ರೆ ಇಲ್ಲೊಂದು ವೆಂಟಿಲೇಷನ್, ಸ್ಟೇರ್ ಕೇಸ್ಗೆ ಒಳ್ಳೆ ಗಾಳಿ ಬೆಳಕು ಇಲ್ಲೂ ಸಹ. ಹಾಗೆ ಮೇಲೆ ವುಡ್ ಸೀಲಿಂಗು. ಹಾಗೆ ಇಲ್ಲಿ ಬಂದ್ರೆ ಒಂದು ಸ್ಟಡಿ ಟೇಬಲ್ ಅಂತ ಮಾಡಿದ್ದೀವಿ, ಮಕ್ಕಳಿಗೆ, ದೊಡ್ಡವರಿಗೆ, ವರ್ಕ್ ಫ್ರಮ್ ಹೋಮ್ ಮಾಡುವವರಿಗೆ ಒಂದು ಸ್ಟಡಿ ಟೇಬಲ್. ಹಾಗೆ ಇಲ್ಲಿ ಡೈಮಂಡ್ ಕಟಿಂಗ್ ಶೇಪ್ POP ಮಾಡಿದ್ದೀವಿ. ಬನ್ನಿ ಚಿಲ್ಡ್ರನ್ ಬೆಡ್ರೂಮ್ ಹೋಗೋಣ. ಇದು ಚಿಲ್ಡ್ರನ್ ಬೆಡ್ರೂಮು, ವಾರ್ಡ್ರೋಫು, 2 ಡೋರ್ಸ್ ವಾರ್ಡ್ರೋಫ್ ಮಾಡಿದ್ದೀವಿ. ಇಲ್ಲೂ ಸಹ ಒಳ್ಳೆ ಲ್ಯಾಮಿನೇಟ್ ಯೂಸ್ ಮಾಡಿಬಿಟ್ಟು ಕಲರ್ ಕಾಂಬಿನೇಷನ್ ಅಲ್ಲಿ ಯೂನಿಕ್ ಆಗಿ ಮಾಡಿದ್ದೀವಿ. ಹಾಗೆ ಫುಲ್ ಸ್ಟೋರೇಜ್ ಇದೆ. ಹಾಗೆ ಇದು ಸಹ ಡ್ರೆಸ್ಸಿಂಗು, ಇಲ್ಲೂ ಸಹ ಕಾಸ್ಮೆಟಿಕ್ ಐಟಮ್ಗಳನ್ನ ಸ್ಟೋರೇಜ್ ಮಾಡ್ಕೋಬಹುದು. ಹಾಗೆ ಸೀಲಿಂಗ್ ಅಲ್ಲಿ ನಿಮಗೆ ಕೋಲೈಟು ವಿತ್ ಸ್ಪಾಟ್ ಲೈಟ್ ಎಲ್ಲ ಹಾಕಿದ್ದೀವಿ.
ಒಳ್ಳೆ ಡಿಸೈನ್ ಇದೆ. ಹಾಗೆ ಈ ಕಡೆ ಬಂದರೆ ನಿಮಗೆ ಈ ರೂಮ್ಗೆ ವೆಂಟಿಲೇಷನ್, ಒಳ್ಳೆ ಗಾಳಿ ಬೆಳಕು. ಹಾಗೆ ನಿಮಗೆ ಇಲ್ಲೊಂದು ಅಟ್ಯಾಚ್ ಬಾತ್ರೂಮು, ವಾಲ್ ಮೌಂಟೆಡ್. ಫಿಟ್ಟಿಂಗ್ಸ್ ಎಲ್ಲ ಯಾವುದೂ ಏನೂ ಹಾಕಿಲ್ಲ, ಕಸ್ಟಮೈಸ್ ಮೇಲೆ ನಾವು ಮಾಡಿಕೊಡ್ತೀವಿ. ಜಾಗ್ವಾರ್ ಮತ್ತು ಹ್ಯಾಂಡ್ವೇರು. ಬನ್ನಿ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ಗೆ ಹೋಗೋಣ. ನೋಡಿ, ಇದು ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್. ಇದು ಆಕ್ಚುಲಿ ಬೆಡ್ರೂಮ್ ಅಲ್ಲ, ಇದೊಂಥರ ಹಾಲ್ ತರನೇ ಇದೆ, ಅಷ್ಟು ದೊಡ್ಡದಾಗಿ ಬಂದಿದೆ. ಆಕ್ಚುಲಿ ಈ ಪ್ಲಾನಿಂಗ್ ಅಲ್ಲಿ ಮಾತ್ರ ಈ ತರ ಬರುತ್ತೆ, ಆ ತರ ಪ್ಲಾನಿಂಗ್ ಅಲ್ಲಿ ನಾವು ಮಾಡಿದೀವಿ. ಇದು ನೋಡಿ, ದೊಡ್ಡ ವಾಲ್ಡ್ರೋಫ್. ಇದು ಈ ತರ ವಾಲ್ಡ್ರೋಫ್ ಅಲ್ಲಿ ಎಲ್ಲೂ ಕೊಡಲ್ಲ ನಿಮ್ಗೆ. ಎಷ್ಟು ವಾಲ್ಡ್ರೋಫ್, ಎಷ್ಟು ಸ್ಟೋರೇಜ್ ಬೇಕಾದ್ರೆ ಮಾಡ್ಕೋಬಹುದು. 3 ಡೋರ್ಸ್ ಇದೆ, ಸ್ಲೈಡಿಂಗ್ ಡೋರ್ಸ್. ಮೇಲ್ಗಡೆ ಫುಲ್ ಸ್ಟೋರೇಜ್, ಸ್ಲೈಡಿಂಗ್ ಡೋರ್ಸ್. ಪ್ರೀಮಿಯಂ ಕ್ವಾಲಿಟಿ ಲ್ಯಾಮಿನೇಟ್ ಯೂಸ್ ಮಾಡಿದ್ದೀವಿ. ಹಾಗೆ ಇದು ಸಹ ಒಂದು ಡ್ರೆಸ್ಸಿಂಗು, ಎಲ್ಲ ಕಡೆ ನಾವು ಪ್ರೊಫೈಲ್ಗೆ ಕೊಟ್ಟಿದ್ದೀವಿ. ಹಾಗೆ ಸೀಲಿಂಗ್ ಸಹ ತುಂಬಾ ಯೂನಿಕ್ ಆಗಿ ಮಾಡಿದ್ದೀವಿ. ವಿತ್ ಪ್ರೊಫೈಲ್ ಲೈಟ್ ಕೊಟ್ಟಿದ್ದೀವಿ ಇದಕ್ಕೆ. ಇದು ಕೋ ಲೈಟು, ಸ್ಪಾಟ್ ಲೈಟು, ಹಾಗೆ ಒಳ್ಳೆ ವೆಂಟಿಲೇಷನ್. ಹಾಗೆ ಇದಕ್ಕೊಂದು ಬಾಲ್ಕನಿನೂ ಕೊಟ್ಟಿದ್ದೀವಿ. ಇದೊಂದು ಬಾಲ್ಕನಿ, ಒಳ್ಳೆ ವ್ಯೂ ಇದೆ ಇಲ್ಲಿಂದ ಸಹ. ಹಾಗೆ ಇದಕ್ಕೊಂದು ಅಟ್ಯಾಚ್ ಬಾತ್ರೂಮ್. ಇದು ಸಹ ಸ್ಪೇಸಿಯಸ್ ಆದ ಬಾತ್ರೂಮ್. ಇದು ಸಹ ನೋಡ್ಬೋದು. ಒಳ್ಳೆ ಕ್ವಾಲಿಟಿ ಟೈಲ್ಸ್ ಗಳನ್ನ ಯೂಸ್ ಮಾಡಿದೀವಿ. ಹಾಗೆ ನಿಮಗೆ ಮೇಲ್ಗಡೆ ಸ್ಟೋರೇಜ್, ಸ್ಪೇಸಿಯಸ್ ಆಗಿದೆ ಬಾತ್ರೂಮ್. ಬನ್ನಿ ಮೇಲ್ಗಡೆ ಹೋಗೋಣ ಟೆರೆಸ್ಗೆ. ಇದು ನಿಮಗೆ ಸಂಜೆ ರಾತ್ರಿ 7 ಗಂಟೆ ತನಕ ನೀವು ಲೈಟ್ ಹಾಕೋ ಅವಶ್ಯಕತೆ ಇಲ್ಲ, ಒಳ್ಳೆ ಬೆಳಕು ಬರುತ್ತೆ ಇಲ್ಲಿ. ಇದು ಟೆರೆಸ್ಗೆ ಬಂದ್ರೆ ನಿಮಗೆ ಇಲ್ಲಿ ಓವರ್ ಹೆಡ್ ವಾಟರ್ ಟ್ಯಾಂಕ್ ಕೊಟ್ಟಿದ್ದೀವಿ, 1000 ಲೀಟರ್ ಕೆಪಾಸಿಟಿ ಇದೆ. ಹಾಗೆ ಮುಂದೆ ಬಂದ್ರೆ ನಿಮಗೆ ಬಟ್ಟೆ ವಾಷಿಂಗಿಗೆ ಒಂದು ಪ್ರಾವಿಷನ್ ಕೊಟ್ಟಿದ್ದೀವಿ. ಹಾಗೆ ಇಲ್ಲಿ ಪಾಯಿಂಟ್ ಕೊಟ್ಟಿದ್ದೀವಿ, ಎಲೆಕ್ಟ್ರಿಸಿಟಿ ಪಾಯಿಂಟ್. ಇಲ್ಲಿ ನೀವು ವಾಷಿಂಗ್ ಮೆಷಿನ್ ಇಟ್ಕೋಬಹುದು, ಬಟ್ಟೆ ವಾಷಿಂಗ್ ಮಾಡ್ಬೋದು. ಹಾಗೆ ಫುಲ್ ನಿಮಗೆ ಟೈಲ್ಸ್ ನ ಹಾಕ್ಬಿಟ್ಟಿದ್ದೀವಿ, ಯಾವುದೇ ತರ ಗಲೀಜ್ ಆಗಬಾರ್ದು ಅಂತ ಫುಲ್ ಟೈಲ್ಸ್ ಹಾಕಿಬಿಟ್ಟಿದ್ದೀವಿ. ಹಾಗೆ ಈ ಕಡೆ ಬಟ್ಟೆ ಒಣಗಕ್ಕೆ ಹ್ಯಾಂಗರ್ ಹಾಕಿದ್ದೀವಿ. ಈ ಪ್ರಾಪರ್ಟಿ ಲೊಕೇಶನ್ ಬಂದ್ಬಿಟ್ಟು ಬನಶಂಕರಿ 6th ಸ್ಟೇಜ್ 10th ಬ್ಲಾಕ್ ಅಲ್ಲಿ ಬರುತ್ತೆ. ನಿಮಗೆ ನಿಯರ್ ಬೈ 100 ಫೀಟ್ ರೋಡ್ ಸಿಗುತ್ತೆ. ಹಾಗೆ ರಾಷ್ಟ್ರೋತ್ಥಾನ ಸ್ಕೂಲು, ಚಿನ್ಮಯ ಸ್ಕೂಲು, ಹಾಗೆ ಸೋಂಪುರ ಟೋಲು ಎಲ್ಲ ನಿಯರ್ ಬೈ 900 ಮೀಟರ್ಸ್ ದೂರದಲ್ಲೇ ಸಿಗುತ್ತೆ. ಹಾಗೆ ಬ್ಯಾಕ್ ಸೈಡ್ BGS ಹಾಸ್ಪಿಟಲ್ ಇದೆ. ಇದು ಯಾವುದೇ ಬ್ರೋಕರೇಜ್ ಇಲ್ದೇನೆ ನನ್ನನ್ನೇ ಕಾಂಟ್ಯಾಕ್ಟ್ ಮಾಡಿ. ನಾನೇ ಇದು ಓನರು. ನಿಮಗೆ ವಿಡಿಯೋ ಮೇಲೆ ನಂಬರ್ ಲಿಂಕ್ ಆಗುತ್ತೆ, ದಯವಿಟ್ಟು ನನ್ನನ್ನೇ ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ಬ್ರೋಕರೇಜ್ ಇಲ್ಲದೆ ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ.